ಸಚಿವ ಸಂಪುಟ ಪುನರ್ರಚನೆಗೆ ತೀವ್ರ ಒತ್ತಡ ಕೇಳಿ ಬರ್ತಾ ಇದ್ದು ವರಿಷ್ಠರ ಭೇಟಿಗೆ ಸಚಿವಾಕಾಂಕ್ಷಿಗಳು ಮುಂದಾಗಿದ್ದಾರೆ. ದೆಹಲಿಗೆ ತೆರಳಿ ಹೈಕಮಾಂಡ್ ಮೇಲೆ ಶಾಸಕರು ಒತ್ತಡ ಹಾಕೋದಕ್ಕೆ ಮುಂದಾಗಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ತೀವ್ರ ಒತ್ತಡ ಕೇಳಿ ಬರ್ತಾ ಇದೆ. ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ ಸಚಿವಾಕಾಂಕ್ಷಿಗಳು. ದೆಹಲಿಗೆ ತೆರಳಿ ಹೈಕಮಾಂಡ್ ಮೇಲೆ ಶಾಸಕರು ಒತ್ತಡವನ್ನ ಹಾಕೋಕೆ ಮುಂದಾಗಿರುವಂತದ್ದು. ನಮಗೂ ಕೂಡ ಒಂದು ಅವಕಾಶವನ್ನ ನೀಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳು. ದೆಹಲಿಯ ಕಡೆಗೆ ಮುಖ ಮಾಡ್ತಿರುವಂತಹ ಆಕಾಂಕ್ಷಿಗಳು ಖರ್ಗೆ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರನ್ನ ಕೂಡ ಭೇಟಿ ಮಾಡಲಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಎನ್ನುವಂತಹ ಒತ್ತಾಸೆಗಳು ಸಾಕಷ್ಟು ದಿನಗಳಿಂದ ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಹೈಕಮಾಂಡ್ನ ವರಿಷ್ಠರು ಯಾವುದೇ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿಲ್ಲ. ಇನ್ನು ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಯಾವುದೇ ಪ್ರಸ್ತಾಪವನ್ನ ಕೂಡ ಇಟ್ಟಿಲ್ಲ ಹೈಕಮಾಂಡ್ ನಾಯಕರ ಬಳಿ. ಇನ್ನು ದೆಹಲಿಗೆ ತೆರಳಬೇಕು, ಹಾಗೆ ತೆರಳಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನ ಏರಲೇಬೇಕು ಅಂತ ಕೆಲವೊಂದಷ್ಟು ಶಾಸಕರು ರೆಡಿಯಾಗಿದ್ದಾರೆ. ನಮಗೂ ಕೂಡ ಅವಕಾಶವನ್ನ ನೀಡಿ, ಈಗಾಗಲೇ 31 ಜನ ಶಾಸಕರು ಪತ್ರವನ್ನ ಕೂಡ ಬರೆದಿರುವಂಥದ್ದು, ಸಹಿಯನ್ನ ಕೂಡ ಹಾಕಿರುವಂಥದ್ದು. ಹೊಸದಾಗಿ ಆದಂತಹ ಶಾಸಕರು ಯಾರ್ಯಾರಿದ್ದಾರೆ, ಹೊಸದಾಗಿ ಆಯ್ಕೆಯಾದಂತಹ ಶಾಸಕರು ನಮಗೂ ಕೂಡ ಸಚಿವ ಸ್ಥಾನ ಬೇಕು ಎನ್ನುವಂತಹ ಒಂದು ಒತ್ತಾಸೆಯನ್ನ ಕೂಡ ಇಟ್ಟಿರುವಂಥದ್ದು. ಈ ಮೂಲಕ ಆಗಲೇ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಇದೀಗ ಖರ್ಗೆ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರನ್ನ ಕೂಡ ಭೇಟಿ ಮಾಡೋಕೆ ಮುಂದಾಗಿರುವಂಥದ್ದು. ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಹರಿಪ್ರಸಾದ್, ಬಿಕೆ ಹರಿಪ್ರಸಾದ್. ಸೋನಿಯಾ ಗಾಂಧಿ, ಖರ್ಗೆ ಮತ್ತು ರಾಹುಲ್ ಬಳಿಯೂ ಕೂಡ ಚರ್ಚೆಯನ್ನ ಮಾಡೋಕೆ ಮುಂದಾಗಿದ್ದಾರೆ. ಎಂಎಲ್ಸಿ ಸಲೀಂ ಅಹಮದ್ ಅವರು ಕೂಡ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಅಜಯ್ ಸಿಂಗ್ ಅವರು ಕೂಡ ವರಿಷ್ಠರಿಗೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರಂತೆ ಅಜಯ್ ಸಿಂಗ್. ಎಂಎಲ್ಸಿ ರಾಜೇಂದ್ರ ಕೂಡ ಈ ಒಂದು ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿರುವಂಥದ್ದು. ಇನ್ನು ತಂದೆಗೆ ಅವಕಾಶವನ್ನ ನೀಡಿ, ಇಲ್ಲವಾದ್ರೆ ನನಗೆ ನೀಡಿ ಅಂತ ಕೇಳ್ತಾ ಇದ್ದಾರೆ. ಉಳಿದ ಶಾಸಕರಿಂದಲೂ ಕೂಡ ದೆಹಲಿಯ ಪರೇಡ್ ನಡೆಯಲಿದೆ. ನೋಡಿ, ಮೊನ್ನೆ ಅಷ್ಟೇ 35 ಜನ ಶಾಸಕರು ಪತ್ರವನ್ನ ಕೂಡ ಬರೆದಿದ್ದಾರೆ ಹೈಕಮಾಂಡ್ಗೆ. ಅದರಲ್ಲಿ ನಾವೆಲ್ಲರೂ ಕೂಡ ಹೊಸಬರಿದ್ದೇವೆ, ಹೊಸ ಶಾಸಕರಿದ್ದೇವೆ. ನಮ್ಮಲ್ಲಿ 5 ಜನರಿಗೆ ಯಾರಿಗಾದ್ರೂ ಆಗಿ ಸಚಿವ ಸ್ಥಾನವನ್ನ ನೀಡಿ ಅಂತ ಕೇಳ್ತಾ ಇರುವಂಥದ್ದು. ಆದರೆ ಇವಾಗ ಹಿರಿಯ ಶಾಸಕರು ಇಲ್ಲಿ ಸಚಿವ ಸ್ಥಾನಕ್ಕೆ ಆಕಾಂಕ್ಷೆಯನ್ನ ತೋಡ್ತಾ ಇರುವಂಥದ್ದು, ಹಾಗೆ ಒಂದು ಒತ್ತಾಸೆಯನ್ನ ಕೂಡ ಇಡ್ತಾ ಇರುವಂಥದ್ದು. ಅದರಲ್ಲಿ ಹರಿಪ್ರಸಾದ್ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಹಾಗೆ ಎಂಎಲ್ಸಿ ಸಲೀಂ ಅಹಮದ್ ಹಾಗೆ ಅಜಯ್ ಸಿಂಗ್ ಇವರು ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿರುವಂಥದ್ದು. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ನೋಡಿ ಮೊನ್ನೆ ಅಷ್ಟೇ ಮನವಿ ಪತ್ರವನ್ನ ಕೂಡ ಬರೆದಿದ್ರು ಕೈ ಹೈಕಮಾಂಡ್ ನಾಯಕರಿಗೆ. ಆದರೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಕೂಡ ನೀಡಿಲ್ಲ, ಯಾವುದೇ ಪ್ರಸ್ತಾಪವನ್ನ ಕೂಡ ಮಾಡಿಲ್ಲ ಇದುವರೆಗೂ ಕೂಡ ವರಿಷ್ಠರು, ಹಾಗೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಕಾವ್ಯ, ಖಂಡಿತ ಕಾಂಗ್ರೆಸ್ ವಲಯದಲ್ಲಿ ಇದೀಗ ಅಧಿಕಾರ ಹಂಚಿಕೆ ನಡುವೆ ಇದೀಗ ಸಚಿವ ಸಂಪುಟ ಪುನರ್ರಚನೆ ಕೂಡ ಕೇಳಿ ಬರ್ತಿರುವಂತದ್ದು. ಒಂದು ಕಡೆ ಬಹುತೇಕ ಶಾಸಕರು, ಅಂದ್ರೆ ಯಾರೆಲ್ಲ ಪ್ರಥಮ ಬಾರಿಗೆ ಆಯ್ಕೆ ಆಗಿದ್ದಾರೆ ಅವರು ಹೈಕಮಾಂಡ್ ನಾಯಕರಿಗೆ ಪತ್ರವನ್ನ ಬರೆದು ತಮಗೂ ಕೂಡ ಸಚಿವ ಸ್ಥಾನದ ಒಂದು ಸ್ಥಾನವನ್ನ ಕೊಡುವಂತೆ ಬೇಡಿಕೆನ ಇಡ್ತಾ ಇದ್ರೆ, ಇತ್ತ ಹಿರಿಯ ಶಾಸಕರು ಕೂಡ ತಾವು ಕೂಡ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆದ್ರೆ ತಮಗೂ ಈ ಒಂದು ಸ್ಥಾನದಲ್ಲಿ ಪರಿಗಣಿಸಿ ಎಂಬಂತೆ ತಮ್ಮದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಒಂದಷ್ಟು ಒತ್ತಾಯವನ್ನು ಆಗ್ತಿರುವಂತದ್ದು. ಇದಾಗ್ಲೇ ಬಿಕೆ ಹರಿಪ್ರಸಾದ್ ಆಗಿರ್ಬೋದು, ಸಲೀಂ ಅಹಮದ್ ಆಗಿರ್ಬೋದು, ಮತ್ತೆ ಜೇವರ್ಗಿ ಕ್ಷೇತ್ರದ ಶಾಸಕ ಆಗಿರ್ತಕ್ಕಂಥ ಅಜಯ್ ಸಿಂಗ್ ಆಗಿರ್ಬೋದು, ಒಂದು ಸುತ್ತಿನ ಮಾತುಕತೆ ಮುಖಾಂತರ ಕೂಡ ಹೈಕಮಾಂಡ್ ನಾಯಕರ ಬಳಿ ತಮ್ಮ ಒಂದು ಒತ್ತಾಸೆಯನ್ನ ಇಟ್ಟಿರುವಂತದ್ದು. ಈ ಕಳೆದ ವಾರವಷ್ಟೇ ಅಜಯ್ ಸಿಂಗ್ ಕೂಡ ದೆಹಲಿಗೆ ಭೇಟಿ ಮಾಡಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು ನಿರಂತರವಾಗಿ ಹೈಕಮಾಂಡ್ ನಾಯಕರ ಜೊತೆ ಸಂಪರ್ಕದಲ್ಲಿರುವಂತದ್ದು. ಇಲ್ಲೊಂದ್ ಕಡೆ ಒಂದು ವೇಳೆ ಹೈಕಮಾಂಡ್ ನಾಯಕರು ಏನಾದ್ರು ಹೈಕಮಾಂಡ್ ಸಚಿವ ಸಂಪುಟ ಏನಾದ್ರು ಕೈ ಹಾಕಿದ್ರೆ ಆ ಒಂದು ಸಂಪುಟದಲ್ಲಿ ನಮಗೂ ಸ್ಥಾನ ಕೊಡುವಂತೆ ಪ್ರಬಲವಾಗಿ ತಮ್ಮ ಒಂದು ಪ್ರಸ್ತಾಪವನ್ನ ಮಂಡಿಸ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರದಲ್ಲಿ ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ, ಇತ್ತ ಅಧಿಕಾರ ಹಂಚಿಕೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಯಾರಿಗೆಲ್ಲ ಸಚಿವ ಸ್ಥಾನವನ್ನ ಖಾತೆಯನ್ನ ಹಂಚಿಕೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೀಗ ಉದ್ಭವ ಆಗ್ತಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಅಂದ್ರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಇನ್ನೇನು ಬಜೆಟ್ ಮಂಡನೆ ಮಾಡೋದಕ್ಕೆ ಅಂತಿಮ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ.
ಬಹುಶಃ ಅದ ಬಜೆಟ್ ನಂತರ ಏನಾದ್ರೂ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಕ್ರಾಂತಿ ಉದ್ಭವ ಆಗುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಮಾಹಿತಿಗಳ ಪ್ರಕಾರ ಒಂದಷ್ಟು ಶಾಸಕರು ಬಜೆಟ್ ಮುಂಚಿತವಾಗಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಒಂದು ಲೆಕ್ಕಾಚಾರ ಹಾಕೊಂಡಿದ್ರೆ, ಇನ್ನೊಂದಷ್ಟು ಶಾಸಕರು ಬಜೆಟ್ ಮಂಡನೆ ಆದ ಬಳಿಕ ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ಒಂದು ವಿಚಾರವನ್ನ ಮತ್ತಷ್ಟು ಪ್ರಬಲವಾಗಿ ಮಂಡಿಸುವಂತ ಒಂದು ಇರಾದೆಯಲ್ಲಿ ಅವ್ರದೇ ಆದಂತ ಒಂದು ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಹೀಗಾಗಿ ಮಾರ್ಚ್ ತಿಂಗಳ ಬಹುತೇಕ ತಿಂಗಳಲ್ಲಿ ಈ ಒಂದು ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಆಗೋದಕ್ಕೆ ಎಲ್ಲಾ ರೀತಿಯ ಒಂದು ಸಾಧ್ಯತೆಗಳು ಇದೆ ಅಂತ ಹೇಳಾಗ್ತಿದೆ ಕಾವ್ಯ. ಎಸ್, ಇನ್ನು KN ರಾಜಣ್ಣ ಅವರು ಈಗಾಗಲೇ ಸಚಿವ ಸಂಪುಟದಿಂದ ಔಟ್ ಆಗಿರುವಂತದ್ದು. ಆದ್ರೆ ರಾಜೇಂದ್ರ ರಾಜಣ್ಣ ಅವರು ಕೂಡ ತಂದೆ ಕೊಡದೇ ಇದ್ರೂ ಪರವಾಗಿಲ್ಲ, ನನಗ್ ಕೊಡಿ ಎನ್ನುವಂತಹ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಎಸ್, ಇವ್ರ ಬಗ್ಗೆ ಹೇಳೋದಾದ್ರೆ ಕಾವ್ಯ, ಒಂದು ಕಡೆ ಒಂದು ಬಹಳ ಸ್ಪಷ್ಟವಾಗಿ ಇಲ್ಲಿ ನೋಡೋದಾದ್ರೆ KN ರಾಜನ್ ಅವರು ಯಾರೋ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಯಿಂದ ತಮ್ಮ ಒಂದು ಸ್ಥಾನವನ್ನ ಈ ರೀತಿ ಸಚಿವ ಸಂಪುಟ ಸ್ಥಾನವನ್ನ ಕಳೆದುಕೊಳ್ಳುವಂತೆ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಅವರು ಹೈಕಮಾಂಡ್ ನಾಯಕರ ಬಳಿ ತಮ್ಮ ಒಂದು ಸ್ಪಷ್ಟವಾದಂತ ಒಂದು ನಿರ್ಧಾರವನ್ನ ತಿಳಿಸಿದ್ರು. ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತು ಯಾಕೆ ಈ ಒಂದು ಸಚಿವ ಸ್ಥಾನವನ್ನ ಕಳೆದಕ್ಕೆ ಏನೆಲ್ಲ ಕಾರಣ ಆಯ್ತು ಅಂತ ಬಹುಮುಖ್ಯವಾಗಿ ಒಂದಷ್ಟು ಅಂಶಗಳನ್ನ ಟ್ಯಾಗ್ ಮಾಡಿ ಹೈಕಮಾಂಡ್ ನಾಯಕರಿಗೂ ಪತ್ರ ಬರೆದಿದ್ರು. ಆದ್ರೆ ಕಳೆದ ಸತೀಶ್ ಜಾರಕಿಹೊಳಿ ಜೊತೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅವ್ರದ್ದಾದ ಒಂದು ಒತ್ತಾಸೆಗಳನ್ನ ಅವ್ರದ್ದಾದಂತ ಒಂದು ಅಭಿಪ್ರಾಯನ ಮಂಡನೆ ಮಾಡಿದ್ರು. ಆದ್ರೆ ಆ ಒಂದು ಭೇಟಿಯಲ್ಲಿ ಹೈಕಮಾಂಡ್ ನಾಯಕರಿಂದ KN ರಾಜಣ್ಣಗೆ ಸಿಗ್ಬೇಕಾಗಿರ್ತಕ್ಕಂತ ಸೂಕ್ತವಾದಂತ ಒಂದು ಬೆಂಬಲದ ಅಥವಾ ವಿಶ್ವಾಸದ ಮಾತುಗಳು ಸಿಗದೇ ಇಲ್ಲ. ಇದೀಗ ತಮ್ಮ ಮಗನಿಗಾದ್ರೂ ಒಂದು ಅವಕಾಶ ಮಾಡ್ಕೊಡಿ ಅನ್ನುವಂತ ಈ ಒಂದು ಮುಖಾಂತರ ತಮ್ಮ ಒಂದು ಪುತ್ರನಿಗೆ ಒಂದು ರಾಜಕೀಯ ಒಂದು ಲಾಬಿ ಮಾಡ್ಕೊಳ್ಳೋಣ, ಒಂದು ಸ್ಥಾನವನ್ನ ಮಾಡಿಸ್ಕೊಡೋಣ, ನಮ್ಮ ಒಂದು ಕ್ಷೇತ್ರಕ್ಕೂ ಒಂದು ಸಚಿವ ಇರ್ಲಿ ಅನ್ನುವಂತ ಈ ಒಂದು ಪ್ಲೇಯರ್ ಕಾರ್ಡ್ ನ ಮಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿ ಕೂಡ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಅಭಿಷೇಕ್, ತಮ್ಮ ಡೀಟೇಲ್ಸ್ಗಾಗಿ ಧನ್ಯವಾದಗಳು.